ಮೈಸೂರಿನಲ್ಲಿ ಹೇಗಂದ್ರೆ ಹಾಗೆ ಗಾಡಿಗಳನ್ನ ಮಾಡಿಫೈ ಮಾಡಿಸ್ಕೊಂಡು ಎಕ್ಸಾಸ್ಟ್ ನೋಟ್ಗಳನ್ನ ಮಾಡಿಫೈ ಮಾಡಿಸ್ಕೊಂಡು ವೀಲಿಂಗ್ ಮಾಡುವಂಥ ಪುಂಡರಿಗೆ ಮೈಸೂರಿನ ಪೊಲೀಸರು ಖಡಕ್ಕಾಗಿ ವಾರ್ನಿಂಗ್ ಕೊಡ್ತಾ ಇರುವಂಥದ್ದು ಒಂದು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಏನು ಭಾಳ ಪ್ರಮುಖವಾಗಿ ಮೈಸೂರಿನ ನಗರದಲ್ಲಿ ಏನು ಸೈಲೆನ್ಸರ್ಗಳನ್ನ ಎಕ್ಸಾಸ್ಟ್ಗಳನ್ನ ಮಾಡಿಫೈ ಮಾಡಿಸಿ ಆ ಒಂದು ಮಾಡಿಫೈನಿಂದ ಕರ್ಕಶ ಶಬ್ದ ಉಂಟಾಗ್ತಾ ಇತ್ತು, ಸಂಚಾರಿ ನಿಯಮ ಉಲ್ಲಂಘನೆ ಆಗ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ನಗರ ಪೊಲೀಸರು ಈಗಾಗಲೇ ಯಾರ್ಯಾರು ಈ ಒಂದು ನಿಯಮವನ್ನು ಉಲ್ಲಂಘನೆ ಮಾಡ್ತಾರೋ ಅವರೆಲ್ಲರ ಒಂದು ಬೈಕ್ನಲ್ಲಿರುವಂಥ ಸೈಲೆನ್ಸರ್ ಎಕ್ಸಾಸ್ಟ್ ಮೇಲೆ ಬುಲ್ಡೋಸರ್ ಹಚ್ಚುವಂಥ ಕೆಲಸ ಮಾಡ್ತಾಯಿದ್ರೆ ಈ ಮೂಲಕ ಯಾರಾದರೂ ಅಂದರೆ ಕಾನೂನು ಬಾಹಿರವಾಗಿ ಸೈಲೆನ್ಸರ್ಗಳನ್ನ ಮಾಡಿಫೈ ಮಾಡಿಸ್ಕೊಳ್ಳೋದಾಗಲಿ ಅಥವಾ ವೀಲಿಂಗ್ ಮಾಡುವಂತಹ ಪುಂಡರಿಗಾಗಲಿ ಈ ಒಂದು ಖಡಕ್ ಎಚ್ಚರಿಕೆ ಮೂಲಕ ಪುಂಡರಿಗೆ ಖಡಕ್ಕಾದ ವಾರ್ನಿಂಗ್ ಕೂಡ ಕೊಡ್ತಾ ಇರುವಂಥದ್ದು. ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದಂಥ ಅಷ್ಟು ಏನು ಸೈಲೆನ್ಸರ್ಗಳಿವೆ. ಈ ಒಂದು ಸೈಲೆನ್ಸರ್ಗಳನ್ನ ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರುವಂಥ ಸಂಚಾರಿ ಪೊಲೀಸ್ ಠಾಣೆ ಮುಂಭಾಗ ಈಗಾಗಲೇ ಈ ಒಂದು ಸೈಲೆನ್ಸರ್ಗಳನ್ನೆಲ್ಲವನ್ನು ಕೂಡ ಡೆಮಾಲಿಷ್ ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪೊಲೀಸರು ಖಡಕ್ಕಾಗಿ ಈ ವೀಲರ್ಸ್ಗಳಿದ್ದಾರೆ ಅಥವಾ ಸೈಲೆನ್ಸರ್ ಎಕ್ಸಾಸ್ಟರ್ಗಳನ್ನ ಮಾಡಿಫೈ ಮಾಡಿಸುವಂಥವ್ರಿಗೆ ಖಡಕ್ ಎಚ್ಚರಿಕೆ ಕೂಡ ಕೊಡ್ತಾ ಇರುವಂಥದ್ದು. ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರಿನ ನಗರ ಪೊಲೀಸ್ ಆಯುಕ್ತರಾದಂಥ ಸೀಮಾ ಲಾಟ್ಕರ್ ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಎಷ್ಟು ಸೈಲೆನ್ಸರ್ಗಳನ್ನ ಇಲ್ಲಿ ಡೆಮಾಲಿಷ್ ಮಾಡಲಾಗ್ತದೆ? ಇವತ್ತಿನ ದಿನ ಟೋಟಲ್ 378 ಡಿಫೆಕ್ಟಿವ್ ಆ್ಯಂಡ್ ಮಾಡಿಫೈಡ್ ಸೈಲೆನ್ಸರ್ನ ನಾವಿವತ್ತು ಡಿಸ್ಟ್ರಾಯ್ ಮಾಡ್ತಾ ಇದ್ದೀವಿ. ಅಂದರೆ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಸ್ಟೇಷನ್ ಲಿಮಿಟ್ಸಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿತ್ತು ಮೇಡಮ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ? ಟೋಟಲ್ ಲಾಸ್ಟ್ ಇಯರ್ 15 ವೀಲಿಂಗ್ ಕೇಸು ಆಗಿತ್ತು. ಈ ಜನವರಿಯಿಂದ ನಮಗೆ 4 ಕೇಸ್ ಮಾಡಿದ್ದೀವಿ. ಬಟ್ ಅದರ್ವೈಸ್ ಆಲ್ಸೋ ಈ ಥರ ಮಾಡಿಫೈಡ್ ಸೈಲೆನ್ಸರ್ನ ಹಾಕ್ಕೊಂಡು ಕರ್ಕಶ ಧ್ವನಿಯಲ್ಲಿ ಹೋಗೋದನ್ನು ಸಹ IMV ಆ್ಯಕ್ಟಲ್ಲಿ ಇದು ಒಂದು ಅಪರಾಧ ಆಗಿರುತ್ತೆ. ಸೊ ಅದ್ರ ಪ್ರಕಾರ ನಾವು ಕೇಸನ್ನು ದಾಖಲೆ ಮಾಡಿಕೊಂಡು ಇವತ್ತು ಟೋಟಲ್ 378 ನಾವು ಡಿಸ್ಟ್ರಾಯ್ ಮಾಡ್ತೀವಿ. ಅಂದರೆ ಈ ರೀತಿಯಾದಂಥ ವೀಲಿಂಗ್ ಮಾಡೋರು ಅಥವಾ ಎಕ್ಸಾಸ್ಟ್ನ ಮಾಡಿಫೈ ಮಾಡೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಇದು ಅಪರಾಧ. ಅವರು ಏನು ರೆಗ್ಯುಲರ್ ಆಗಿ ಬರುತ್ತೆ ವೆಹಿಕಲ್ ಜೊತೆ ಅದನ್ನು ಬಿಟ್ಟು ಏನಾದರೂ ಈ ಥರ ಎಕ್ಸ್ಟ್ರಾ ಮಾಡಿಫೈಡು ಸುಮ್ಮನೆ ಜೋಶಿಗಾಗಲಿ ಅಥವಾ ಫನ್ನಿಗಾಗಲಿ ಅದೇನಾದರೂ ಸೈಲೆನ್ಸರ್ನ ಚೇಂಜ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಇದು ಕ್ರೈಮ್. ಸೊ ನಾವು ಮುಂದೆನೂ ಈ ಕಾರ್ಯಾಚರಣೆನ ಮುಂದುವರಿಸ್ತೀವಿ. ಇಷ್ಟು ಪೊಲೀಸ್ ಆಯುಕ್ತರಾದಂಥ ಸೀಮಾ ಲಾಟ್ಕರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಚಂದನ್ ಬಲರಾಮ್, ಇಂಡಿಯನ್ TV, ಮೈಸೂರು.